ಫಿಲ್ಮ್ ಫೇರ್ ಅವಾರ್ಡ್ ಸೌತ್ 1985 ನಲ್ಲಿ ಯಾವ ಸಿನಿಮಾ ಕೊಡ್ತಾರೆ ಅಂತ ನೋಡೋಣ ಬನ್ನಿ. 1985 ಮಲಯಾಳಂ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ನೀರಕೋಟ್ ಅನ್ನೋ ಒಂದು ಸಿನಿಮಾ ಕೊಡ್ತಾರೆ. ಬೆಸ್ಟ್ ಡೈರೆಕ್ಟರ್ ಬಾಲು ಮಹೇಂದ್ರ ಅವರಿಗೆ ಯಾತ್ರಾ ಅನ್ನೋ ಒಂದು ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟರ್ ಮಮ್ಮೂಟಿ ಅವರಿಗೆ ಯಾತ್ರಾ ಅನ್ನೋ ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಮಲಯಾಳಂ ಆ ವರ್ಷಕ್ಕೆ ಯಾರಿಗೂ ಸಿಕ್ಕಿಲ್ಲ. 1985 ತೆಲುಗು ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಪ್ರತಿಘಟನಾ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಸಿಂಗೀದಂ ಶ್ರೀನಿವಾಸರಾವ್ ಅವರಿಗೆ ಮಯೂರಿ ಅನ್ನೋ ಒಂದು ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ಚಿರಂಜೀವಿ ಅವರಿಗೆ ವಿಜೇತ ಅನ್ನೋ ಒಂದು ಸಿನಿಮಾ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ವಿಜಯ್ ಶಾಂತಿ ಅವರಿಗೆ ಪ್ರತಿಘಟನಾ ಸಿನಿಮಾಗೆ ಸಿಗುತ್ತೆ. 1985 ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಸಿಂಧು ಭೈರವಿ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಫಾಸಿಲ್ ಅವರಿಗೆ ಪೂವೆ ಪೂಚೋಡವ ಅನ್ನೋ ಒಂದು ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟರ್ ಶಿವಾಜಿ ಗಣೇಶನ್ ಅವರಿಗೆ ಮುದಲ್ ಮರ್ಯಾದೈ ಅನ್ನೋ ಒಂದು ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಆಕ್ಟ್ರೆಸ್ ರಾಧಾ ಅವರಿಗೆ ಮುದಲ್ ಮರ್ಯಾದೈ ಅನ್ನೋ ಒಂದು ಸಿನಿಮಾಗೆ ಸಿಗುತ್ತೆ. ಅದೇ 1985 ನಮ್ ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಫಿಲ್ಮ್ ಬೆಟ್ಟದ ಹೂವು ಅನ್ನೋ ಸಿನಿಮಾಗೆ ಸಿಗುತ್ತೆ. ಬೆಸ್ಟ್ ಡೈರೆಕ್ಟರ್ ಎನ್ ಲಕ್ಷ್ಮೀನಾರಾಯಣ ಅವರಿಗೆ ಬೆಟ್ಟದ ಹೂವು ಸಿನಿಮಾ ಕೊಟ್ಟಿರ್ತಾರೆ. ಬೆಸ್ಟ್ ಆಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅದೇ ಕಣ್ಣು ಸಿನಿಮಾ ಕೊಟ್ಟಿರ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಸರಿತಾ ಅವರಿಗೆ ಮುಗಿಲ ಮಲ್ಲಿಗೆ ಅನ್ನೋ ಸಿನಿಮಾ ಕೊಟ್ಟಿರ್ತಾರೆ. ಸ್ಪೆಷಲ್ ಅವಾರ್ಡ್ ಫಾರ್ ಬೆಸ್ಟ್ ಚೈಲ್ಡ್ ಆಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಬೆಟ್ಟದ ಹೂ ಸಿನಿಮಾ ಕೊಡ್ತಾರೆ. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಶಿವಾಜಿ ಗಣೇಶನ್ ಅವರು ಕೊಡ್ತಾರೆ.